ಬಂದೊಂದು ವರ್ಷ ಆಯ್ತಲ್ಲ, ಏನು ಮಾಡ್ತಾ ಇದ್ರು? ನಿದ್ದೆ ಮಾಡ್ತಾ ಇದ್ರಾ? ಈಗ ಇವ್ರ ಹಗರಣ ಮುಚ್ಕೊಳಕ್ಕೆ ಅವ್ರು ನೀವು ಮಾಡಿದ್ದೀರಾ ನಿಮ್ಮ ಕಾಲದಲ್ಲಿ. ನಾವು ಈಗ ಇದನ್ನ ಇದು ಮಾಡ್ತಾ ಇದ್ದೀರಾ ಅಂತಂದ್ರೆ ಹೆಂಗೆ ಅರ್ಥ ಅದು? ಕಾಂಗ್ರೆಸ್ನವರು ಇನ್ನೊಂದ್ಸಲ ಮಾಡಿದ್ರು ಅಹೋರಾತ್ರಿ. ಬಿ ಜೆ ಪಿ ಗೌರ್ಮೆಂಟ್ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ನವರು ಮಾಡಿದ್ರು, ಅಹೋರಾತ್ರಿ ಮಾಡಿದ್ರು. ಈಗ ಅದನ್ನ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಆಪೋಸಿಟ್ ಇರೋರು ಈ ಕಡೆಗಿದ್ದಾರೆ, ಈಗ ಸಿದ್ದರಾಮಯ್ಯಗೆ ಆಪೋಸಿಟ್ ಇರೋರು ಆ ಕಡೆಗಿದೆ. ಎರಡು ಪಕ್ಷ ಅವರವು, ಅವರಲ್ಲೇ ಇದನ್ನೆಲ್ಲ ಮಾಡಿ ಬಿ ಜೆ ಪಿ ಕೈ ಕೊಡ್ತಾ ಇರೋದು. ಬೆಳವಣಿಗೆ ಏನೂ ಇಲ್ಲ, ಸುಮ್ಮನೆ ಎಲ್ಲರೂ ಅವರು ಬರ್ತಾರೆ ಇವರು ಬರ್ತಾರೆ, ಅವ್ರ ಕಾಲದಲ್ಲಿ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಇವ್ರ ಕಾಲದಲ್ಲಿ ಇವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅದೇ ಬೆಳವಣಿಗೆ ನಡೀತದೆ. ಬಂದಿರೋದೇ ಅಧಿಕಾರಕ್ಕೆ ಬಿ ಜೆ ಪಿ ಹಗರಣ ಅಂತ. ಈಗ ಬಿ ಜೆ ಪಿ ಅವ್ರದ್ಕಿಂತ ಇವ್ರದೇ ಜಾಸ್ತಿ ಆಗ್ತಾ ಇದೆ. ಇದೇ ಕಿತ್ತಾಟ ಆಗ್ತಾ ಇರೋದು, ಬೇರೆ ಏನು ಕಾರ್ಯಗಳು ನಡೀತಾ ಇಲ್ಲ. ಅಭಿವೃದ್ಧಿ ಕಾರ್ಯ ಯಾವುದು ಶೂನ್ಯ. ಬಂದೊಂದು ವರ್ಷ ಆಯ್ತಲ್ಲ, ಏನು ಮಾಡ್ತಾ ಇದ್ರು? ನಿದ್ದೆ ಮಾಡ್ತಾ ಇದ್ರಾ? ಅವ್ರು ಅದನ್ನ ಎತ್ತಿಡಿಬೇಕಿತ್ತು ಹಗರಣ. ಅವ್ರದ್ದು ಮಾಡಿದ್ರೆ ಒಳಗಾಕಿಸ್ಬೇಕಿತ್ತು ಅವ್ರನ್ನ. ಈಗ ಇವ್ರ ಹಗರಣ ಮುಚ್ಕೊಳಕ್ಕೆ ಅವ್ರು ನೀವು ಮಾಡಿದ್ದೀರಾ ನಿಮ್ಮ ಕಾಲದಲ್ಲಿ. ಈಗ ಇದನ್ನ ಇದು ಮಾಡ್ತಾ ಇದ್ದೀರಾ ಅಂತಂದ್ರೆ ಹೆಂಗೆ ಅರ್ಥ ಅದು? ಅದಲ್ಲ. ಅವರು ಅಧಿಕಾರಕ್ಕೆ ಬಂದಾಗ ಅದನ್ನು ಎತ್ತಿಡಿಬೇಕಿತ್ತು, ಜನಗಳಿಗೆ ಪಬ್ಲಿಷ್ ಮಾಡಬೇಕಿತ್ತು ಈ ಥರ ಹಗರಣ ಮಾಡಿದ್ದಾರೆ ಅಂತ. ಈಗ ಅವ್ರ ಹಗರಣ ಬಿಟ್ಟುಬಿಟ್ಟು ಈಗ ನಮ್ಮದು ಬಂದಿದೆ ಅಂತ ಹೇಳ್ಬಿಟ್ಟು ಇವರು ಅದನ್ನು ಮುಚ್ಚಾಕಕ್ಕೆ ಹೋಗ್ಬಿಟ್ರೆ. ಮೂಡ ಹಗರಣ ಬಂತು, ವಾಲ್ಮೀಕಿ ಹಗರಣ ಬಂತು. ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಬಿಜೆಪಿ ಅವರು 21 ಹಗರಣ ಇದೆ, ಅದು ತನಿಖೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಇವಾಗ ಏನಾಗ್ತಾ ಇದೆ ಅಂತ ಎದುರ್ಸಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ ಅವ್ರು ಎದುರಿ ಸುಮ್ಮನಾಗ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನೀವು ನಿನ್ನೆನೂ ಕೂಡ ನೋಡಿರ್ತೀರಾ, ವಿಧಾನಸೌಧದಲ್ಲಿ ಕಾಂಗ್ರೆಸ್ JDS ಅವರೆಲ್ಲ ಧರಣಿ ಮಾಡಿದಾರೆ ನೆನ್ನೆ ನೈಟ್ ಅಲ್ಲ ಎತ್ಕೊಂಡು. ಇದನ್ನೆಲ್ಲ ನೋಡ್ತೀರಾ, ಇದು ಬೆಳವಣಿಗೆ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಕಾಂಗ್ರೆಸ್ನವರು ಇನ್ನೊಂದ್ಸಲ ಮಾಡಿದ್ರು ಅಹೋರಾತ್ರಿ. ಬಿ ಜೆ ಪಿ ಗೌರ್ಮೆಂಟ್ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ನವರು ಮಾಡಿದ್ರು, ಅಹೋರಾತ್ರಿ ಮಾಡಿದ್ರು. ಈಗ ಅದನ್ನ ಇವ್ರು ಫಾಲೋ ಮಾಡ್ತಾ ಇದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಬಟ್ ಇನ್ನೊಂದು, ಅದೇ ಫಸ್ಟ್ ಕೇಳಿದ್ನಲ್ಲ, ವಿಧಾನಸೌಧದಲ್ಲಿ ಇವಾಗ ಅದೇ ಏನು ಮೀಟಿಂಗ್ ನಡೆಯುವಾಗ ಕಾಂಗ್ರೆಸ್ ಅವರು ಬಿಜೆಪಿ ಬಗ್ಗೆ ಮಾತಾಡಿದಾಗ, ಹಗರಣಗಳ ಬಗ್ಗೆ ಬಿಜೆಪಿ ಅವರು ಯಾಕೆ ಕಾಂಗ್ರೆಸ್ ಅವ್ರನ್ನ ಮಾತಾಡ್ದಾಗ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಬಿ ಜೆ ಪಿಯವ್ರು ಬಿಡ್ತಾ ಇಲ್ಲ ಅಂತಲ್ಲ, ಕಾಂಗ್ರೆಸ್ನವರೇ ಬಿಡ್ತಾ ಇಲ್ಲ. ಬಿ ಜೆ ಪಿಯವ್ರು ಕೇಳೋದಕ್ಕೆ ಆನ್ಸರ್ನೇ ಮಾಡ್ತಾ ಇಲ್ಲ. ಇವ್ರು ಆನ್ಸರ್ ಮಾಡಬೇಕು. ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಸಾಬೀತುಪಡಿಸ್ಬೇಕು. ಇಲ್ಲ ಅದನ್ನು ಅವ್ರು ಎನ್ಕ್ವೈರಿಗೆ ಇದು ತರ್ಕಕ್ಕೆ ಇಟ್ಕೋಬೇಕು ಅದನ್ನು. ಈಗ ಮೂಡದ್ದು ತರ್ಕ ಮಾಡೋಣ ಅಂತಂದ್ರೆ ಅವ್ರು ನೆನ್ನೆ ಬಿಟ್ಟೇ ಇಲ್ಲ, ಅವ್ರು ಒಪ್ತಾನೇ ಇಲ್ಲ. ಸಿದ್ದರಾಮಯ್ಯ ಎದ್ದು ಆಚೆಗೆ ಹೋಗಿದ್ದಾರೆ, ಸ್ಪೀಕರು ಕೊಟ್ಟಿಲ್ಲ. ಅದನ್ನು ಚರ್ಚೆಗೆ ಇಟ್ಕೋಬೇಕಲ್ಲ ಅವ್ರು ಹಗರಣನ. ಚರ್ಚೆ ತಪ್ಪು ಮಾಡಿಲ್ಲ ಅಂತಂದರೆ ಚರ್ಚೆಗೆ ಹಾಕ್ಬಿಡ್ಬೇಕು ಹಗರಣನ. ನಾವು ಇಲ್ಲ ಸಾಬೀತುಪಡಿಸ್ಬೇಕಲ್ಲಿ, ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ನಾವು ಮಾಡಿಲ್ಲ ಅಂತೇಳಿ. ಅವ್ರು ಮುಚ್ಚಾಕೊಂಬಿಟ್ರೆ ಇವಾಗ ಏನು ರಾಜಕೀಯದಲ್ಲಿ ಬೆಳವಣಿಗೆಗಳು ನೋಡ್ತಾ ಇದ್ರ ದಿನನಿತ್ಯ ಏನೇನು ಆಗ್ತಿದೆ ಅಂತ. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿ ಒಂದು ಇವಾಗ ಹಿಂದೆ ಅಂದ್ರೆ ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಓಪನ್ ಆಗಿ ಅವರೇ ಹೇಳ್ತಿದ್ದಾರೆ, ನೀವಿಷ್ಟು ಹಗರಣ ಮಾಡಿದೀರಾ, ನಾವಿಷ್ಟು ಹಗರಣ ಮಾಡಿದೀವಿ ಅಂತ ಓಪನ್ ಆಗಿ ಅವರೇ ಹೇಳ್ಕೊಳ್ತಿದ್ದಾರೆ. ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ ನಿಮಗೆ? ಅಲ್ಲ, ಇದು ಇನ್ನೊಂದು, ಈ ಕಾಂಗ್ರೆಸ್ನವರೇ ಅವ್ರೊಳಗಡೆನೆ ಎತ್ಕೊಡ್ತಾ ಇದ್ದಾರೆ ಈಗ ಹಗರಣನ. ಸಿದ್ದರಾಮಯ್ಯಿಂದ ಅವರಲ್ಲೇ ಇದ್ದಾರೆ ಆಪೋಸಿಟ್ಟು. ಈ ಡಿ ಕೆ ಶಿವಕುಮಾರ್ಗೆ ಆಪೋಸಿಟ್ ಇರೋರು ಈ ಕಡೆಗಿದ್ದಾರೆ, ಈಗ ಸಿದ್ದರಾಮಯ್ಯಗೆ ಆಪೋಸಿಟ್ ಇರೋರು ಆ ಕಡೆಗಿದೆ. ಎರಡು ಪಕ್ಷ ಅವರವು, ಅವರಲ್ಲೇ ಇದನ್ನೆಲ್ಲ ಮಾಡಿ ಬಿ ಜೆ ಪಿ ಕೈ ಕೊಡ್ತಾ ಇರೋದು ಅಸ್ತ್ರನ. ಕೂಗಾಡಿ ನೀವು ಅಂತ. ಬಟ್ ಬೆಳವಣಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಯಾವ ತರ ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಬೆಳವಣಿಗೆ ಏನೂ ಇಲ್ಲ, ಸುಮ್ಮನೆ ಎಲ್ಲರೂ ಅವರು ಬರ್ತಾರೆ ಇವರು ಬರ್ತಾರೆ, ಅವ್ರ ಕಾಲದಲ್ಲಿ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಇವ್ರ ಕಾಲದಲ್ಲಿ ಇವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅದೇ ಬೆಳವಣಿಗೆ ನಡೀತಾ ಇರೋದು, ಬೇರೆ ಏನೂ ನಡೀತಾ ಇಲ್ಲ. ಎಲ್ಲ ಗೊತ್ತಾಗುತ್ತಲ್ಲ ಈಗ, ರಸ್ತೆ ಗುಂಡಿ ಬಿದ್ದಿರೋದು ಎಲ್ಲ ಬಿದ್ದಿರೋದೆಲ್ಲ. ಏನೋ ಮಾಡಿದ್ರು ಅಧಿಕಾರ ಕೂತ್ಕೊಂಡ್ರು ಜನಗಳಿಗೆ ಆಸೆ ತೋರಿಸಿ ಯಾವುದೂ ಈಡೇರ್ತಾ ಇಲ್ಲ. ಇಷ್ಟು ಓಪನ್ ಆಗಿ ಹಗರಣಗಳನ್ನ ಮಾಡ್ತಾ ಇದ್ದಾರಲ್ವಾ, ಸೊ ಜನಗಳು ಯಾವ ತರ ತಗೋಬೇಕು ಇದನ್ನೆಲ್ಲ ಅಂತ ಅನ್ಸುತ್ತೆ? ಜನಗಳು ನೆಕ್ಸ್ಟು ಇದು ಮಾಡ್ತಾರೆ ಅಷ್ಟೇ. ಬೇರೆ ಸರ್ಕಾರ ರೂಲಿಂಗ್ ನೋಡ್ತಾರೆ. ಈಗ ಇನ್ನೇನು ಇಲ್ಲ ಇವರು ಇಲ್ಲ ಅವರು, ಇಬ್ಬರು ಅವರೇನೆ, ಇಲ್ಲ ಇವರು ಇಲ್ಲ ಅವರು, ಆ ಥರ ಆಗುತ್ತೆ. ಅಧಿಕಾರ ಕಳ್ಕೊತಾರೆ ಅಷ್ಟೇ. ಇದೇ ಥರ ಆದರೆ ಅಧಿಕಾರ ಕಳ್ಕೊತಾರೆ ಮುಂದೆ. ಆದಷ್ಟು ಒಳ್ಳೇದು ಮಾಡಬೇಕು. ಬಂದರೆ ಅವರು ಬಂದಿರೋದೇ ಅಧಿಕಾರಕ್ಕೆ ಬಿ ಜೆ ಪಿ ಹಗರಣ ಅಂತ. ಈಗ ಬಿ ಜೆ ಪಿ ಅವ್ರದ್ಕಿಂತ ಇವ್ರದೇ ಜಾಸ್ತಿ ಆಗ್ತಾಯಿದೆ ಹಗರಣಗಳು. ಅದರಿಂದ ಇವರು ಅಧಿಕಾರ ಕಳ್ಕೊಬೋದು ನೆಕ್ಸ್ಟ್. ಸದ್ಯಕ್ಕೆ ನಮ್ಮ ಇದರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್ ಬಿಜೆಪಿ ಎರಡೇ ಲೀಡಲ್ಲಿ ಬರೋದು ಜಾಸ್ತಿ. ನಾವು ಜನಗಳು ಡಿಪೆಂಡ್ ಆಗೋದು ಎರಡು ಪಕ್ಷಗಳ ಮೇಲೇನೆ. ಅದು 10 ವರ್ಷದಲ್ಲಿ ಯಾವ್ದು ಸರಿ ಹೋಗಿಲ್ಲ ಅಂತ ಜನಗಳು ಮತ್ತೆ ಗ್ಯಾರಂಟಿ ಕೊಟ್ಟರು ಅಂತ ಕಾಂಗ್ರೆಸ್ ಪಕ್ಷನ ಗೆಲ್ಸಿದ್ರು. ಸೊ ಗೆದ್ದ ಮೇಲೆ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಹಗರಣಗಳು ಎಷ್ಟು ಆಗ್ತಾ ಇದೆ ಅಂತ ಅನ್ಸುತ್ತೆ?
ಈಗ ನೋಡ್ತೀವಲ್ಲ ನಾವು ಡೈಲಿ ಮಾಧ್ಯಮದಲ್ಲಿ ನೋಡ್ತೀವಲ್ಲ ಟಿ ವಿ ಮುಂದೆ ಕೂತ್ಕೊಂಡಾಗ ಟಿ ವಿನಲ್ಲಿ ತೋರಿಸ್ತಾರಲ್ಲ ಹೆಚ್ಚೆಚ್ಚೇ ತೋರಿಸ್ತಾ ಇದ್ದಾರೆ ಅವ್ರಿಗಿನ್ನ. ಅದರಿಂದ ನಮಗೂ ಗೊತ್ತಾಗ್ತಾ ಐತೆ, ನಾವು ಅದನ್ನು ನೋಡ್ಕೊತಾ ಇದ್ದೀವಿ. ಪೇಪರಲ್ಲಿ ಬರ್ತಾ ಇದೆ, ಬೆಳಗ್ಗೆ ಎದ್ರೆ ಪೇಪರಲ್ಲಿ ಬರುತ್ತೆ, ರಾತ್ರಿ ಎದ್ರೆ ರಾತ್ರಿ ಟಿ ವಿ ಮುಂದೆ ಕೂತ್ಕೊಂಡ್ರೆ ಟಿ ವಿನಲ್ಲಿ ಬರುತ್ತೆ, ಟಿ ವಿನಲ್ಲಿ ಬರ್ತಾ ಇದೆ. ಅವರು ಹಗರಣ ತೋರಿಸ್ತಾ ಇದ್ದಾರಲ್ಲ, ಜನಗಳಿಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಅವ್ರು ಮಾಡಿರೋದು ಏನು ಅಂತ. ಬೇರೆ ಬರೀ ಇವರೇ ಇದೇ ಕಿತ್ತಾಟ ಆಗ್ತಾ ಇರೋದು, ಬೇರೆ ಏನು ಕಾರ್ಯಗಳು ನಡೀತಾ ಇಲ್ಲ. ಅಭಿವೃದ್ಧಿ ಕಾರ್ಯ ಯಾವುದು ಶೂನ್ಯ. ಬೀಟ್ ಪ್ಲಸ್ ಕರ್ನಾಟಕ.